ಸೈಕಾಲಜಿಸ್ಟ್, ಮೈಂಡ್ ಕೇರ್ ಫೌಂಡೇಶನ್. ಮೊದಲನೇದಾಗಿ ನಮ್ಮ ಸಂಸ್ಥೆಯ ಡೈರೆಕ್ಟರ್ ಆದಂತಹ ಶ್ರೀಯುತ ಪರಮೇಶ್ವರ್ ಅವರಿಗೆ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಮೇಘನಾ ಮ್ಯಾಮ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಪ್ಲೀಸ್ ಮ್ಯಾಮ್. ಗಂಗಾಧರ್ ಸರ್ ಪ್ಲೀಸ್ ಬನ್ನಿ. ಥ್ಯಾಂಕ್ ಯು. ಇಂದು ನಮ್ಮ ಸಂಸ್ಥೆಗೆ ಆಗಮಿಸಿರುವ ಎಲ್ಲ MSW ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತ ಹಾಗೂ ಪ್ರೊಫೆಸರ್ಗಳಾದಂತಹ ಮೇಘನಾ ಮ್ಯಾಮ್ ಅಂಡ್ ಗಂಗಾಧರ್ ಸರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಸ್ಟೂಡೆಂಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಏನಕ್ಕೆ ಮಾಡೋದು? ಪ್ಲೀಸ್. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸ್ಟೂಡೆಂಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಒಂದು MSW ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ಕೇಳಿದ್ರು, ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ನಾವು ನಿಮಗೆ ಸಂಸ್ಥೆ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಎಲ್ಲ ಸೆಕೆಂಡ್ ಸೆಮ್ ಮುಗಿಸಿ ಥರ್ಡ್ ಸೆಮ್ಮಿಗೆ ಜಾಯ್ನ್ ಆಗ್ತಿದ್ದ ಇದ್ದೀರಾ. ಸೊ ಥರ್ಡ್ ಸೆಮ್ಗೆ ಜಾಯ್ನ್ ಆಗೋದಕ್ಕೆ ಮುಂಚೆ ನಿಮಗೆ ಸ್ಪೆಷಲೈಸೇಷನ್, ಇವಾಗ ನಾನು ಸೈಕಾಲಜಿ ಓದಿರೋದ್ರಿಂದ ನನಗೂ ಸ್ಪೆಷಲೈಸೇಷನ್ಸ್ ತೊಗೋಬೇಕು ಅಂದಾಗ ನನಗೂ ಒಂದಷ್ಟು ಗೊಂದಲಗಳಿರುತ್ತೆ, ಹಾಗೆ ನಿಮ್ಮ ಮನಸ್ಸುಗಳಲ್ಲೂ ಗೊಂದಲ ಇರುತ್ತೆ ಅಲ್ವಾ. ಸೊ ಇವಾಗ ನೀವೆಲ್ಲ ಸೆಕೆಂಡ್ ಸೆಮ್ನ ಮುಗಿಸಿ ಥರ್ಡ್ ಸೆಮ್ಮಿಗೆ ನಿಮ್ಮಲ್ಲಿ ಏನು ಸ್ಪೆಷಲೈಸೇಷನ್ಸ್ ಇದೆ. ಏನು HR ಹ್ಯೂಮನ್ ರಿಸೋರ್ಸ್, ಮೆಡಿಕಲ್ ಫೀಲ್ಡ್ ಮೆಡಿಕಲ್ ಆ್ಯಂಡ್ CD ಕಮ್ಯುನಿಟಿ ಡೆವಲಪ್ಮೆಂಟ್, ಸೈಕಿಯಾಟ್ರಿಕ್, ಸೋಷಿಯಲ್ ವರ್ಕ್, ಮೆಡಿಕಲ್ ಸೈಕಿಯಾಟ್ರಿಕ್ ಸೋಷಿಯಲ್ ವರ್ಕ್, ಈ 3 ಸ್ಪೆಷಲೈಸೇಷನ್ ಇದ್ದಾಗ ನಾವು ಯಾವುದನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಫ್ಯೂಚರ್ನ ಒಳ್ಳೆ ಒಂದು ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶಕ್ಕೋಸ್ಕರ ಸ್ಪೆಷಲೈಸೇಷನ್ ಯಾವುದು ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡಿದಾಗ ಅಥವಾ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ನ ಕೊಟ್ಟಾಗ ಒಂದು ಡೆಪ್ತ್ ಡೀಟೇಲ್ಸ್ ಸಿಗುತ್ತೆ ಅಲ್ವಾ. ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಮೆಡಿಕಲ್ ಫೀಲ್ಡ್. ನೀವಿವಾಗ ಏನಿದ್ದೀರಾ ಮೈಂಡ್ ಕೇರ್ ರಿಹ್ಯಾಬಿಟೇಷನ್ ಸೆಂಟರ್, ಇದು ಬಂದ್ಬಿಟ್ಟು ಮೆಡಿಕಲ್ ಸೈಕಿಯಾಟ್ರಿಕ್ ಸೋಷಿಯಲ್ ವರ್ಕ್, ಮೆಡಿಕಲ್ ಸೈಕಿಯಾಟ್ರಿಕ್ ಸೋಷಿಯಲ್ ವರ್ಕ್ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ನಿಮ್ಮ ಸ್ಪೆಷಲೈಸೇಷನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಅವರೆಲ್ಲರೂ ಈ ಥರ ಫೀಲ್ಡ್ಸ್ನ ನೆಕ್ಸ್ಟ್ ಫ್ಯೂಚರಲ್ಲಿ ಜಾಬ್ಸ್ಗೆ ಜಂಪ್ ಆಗ್ತಾ ಇರ್ತಾರೆ. ಓಕೆ ಮೈಂಡ್ ಕೇರ್ ರಿಹ್ಯಾಬ್ ಒಂದು ಕ್ಲಾರಿಫಿಕೇಶನ್ ಸಿಕ್ತಲ್ಲ, ಏನಕ್ಕೆ, ಯಾಕೆ, ಎತ್ತ, ಏನು. ನೆಕ್ಸ್ಟ್ ಮೈಂಡ್ ಕೇರ್ ರಿಹ್ಯಾಬ್ ಈ ಸಂಸ್ಥೆ ಸ್ಟಾರ್ಟ್ ಆಗಿದ್ದು 27 ಫೆಬ್ರವರಿ 2023 ಇನಾಗ್ರೇಷನ್ ಆಗಿದ್ದು. ಇಲ್ಲಿ ಮೈಂಡ್ ಕೇರ್ ರಿಹ್ಯಾಬಿಟೇಷನ್ ಸೆಂಟರ್ ಇವಾಗ ವರ್ಕ್ ಮಾಡ್ತಾ ಇರೋದು ಯಾವ್ಯಾವ ಥರ ನಮ್ದು ಅಡಿಕ್ಷನ್ ಟ್ರೀನೇ ಇದೆ. ಆ್ಯಕ್ಚುಲಿ ಅಡಿಕ್ಷನ್ ಟ್ರೀ, ದಿಸ್ ಈಸ್ ಅವರ್ ಅಡಿಕ್ಷನ್ ಟ್ರೀ. 5 ಥರ ಅಡಿಕ್ಷನ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಕ್ಟಿವಿಟಿ ಅಡಿಕ್ಷನ್ಸ್, ಥಾಟ್ ಅಡಿಕ್ಷನ್ಸ್, ಸಬ್ಸ್ಟೆನ್ಸ್ ಅಡಿಕ್ಷನ್ಸ್, ಫೀಲಿಂಗ್ಸ್ ಅಡಿಕ್ಷನ್ಸ್, ಪೀಪಲ್ ಅಡಿಕ್ಷನ್ಸ್. ಈ ಥರದ್ದು ಎಲ್ಲ ಥರದ್ದು ಅಡಿಕ್ಷನ್ಸು ಒಬ್ಬ ವ್ಯಕ್ತಿಗೆ ಇರುತ್ತೆ. ಆದರೆ ಮೇಯ್ನ್ಲಿ ಯಾವುದು ನಮಗೆ ಪ್ರಾಬ್ಲಮ್ ಆಗೋದು ಅಂತಂದರೆ ಸಬ್ಸ್ಟೆನ್ಸ್ ಅಡಿಕ್ಷನ್ಸ್. ಎಲ್ಲವೂ ಆಗುತ್ತೆ, ಬಟ್ ಸಬ್ಸ್ಟೆನ್ಸ್ ಅಡಿಕ್ಷನ್ ನಮ್ಮ ಲೈಫ್ನ ಎಲ್ಲೋ ಒಂದು ಕಡೆ ಹಾಳು ಮಾಡ್ತಾ ಹೋಗುತ್ತೆ, ಅಥವಾ ಏನು ಸ್ಟೆಬಿಲಿಟಿ ಇರಲ್ಲ. ಈ ರೀತಿ ಒಂದು ಏನು ಯಾವ್ಯಾವುದು ಸಬ್ಸ್ಟೆನ್ಸಸ್ ಅಂದರೆ ಆಲ್ಕೋಹಾಲ್, ಡ್ರಗ್ಸ್, ನಿಕೋಟಿನ್, ಕೆಫೇನ್, ಫುಡ್, ಶುಗರ್, ಲೈಕ್ ಈ ಥರದ್ದು ಸಬ್ಸ್ಟೆನ್ಸಸ್ನ ಯೂಸ್ ಮಾಡ್ತಾ ನಾವು ನಮ್ಮ ಲೈಫ್ನ ಹಾಳು ಮಾಡ್ಕೊಳ್ತಾ ಹೋಗ್ತೀವಿ. ಈ ಥರದ್ದಂತಹ ಒಂದು ಯಾವ ವ್ಯಕ್ತಿ ಈ ಚಟಗಳಿಗೆ ಒಳಗಾಗಿರ್ತಾನೆ ಅವರು ನಮ್ಮಲ್ಲಿ ಒಳಗಡೆ ಟ್ರೀಟ್ಮೆಂಟ್ ತಗೋತಾರೆ. ಇದು ನಮ್ಮ ಸಂಸ್ಥೆಯವರು. ಜೊತೆಗೆ ಸೈಕಿಯಾಟ್ರಿಕ್ ಪ್ರಾಬ್ಲಮ್ ಇರೋರು ಇದ್ದಾರೆ. 2 ಡ್ಯೂಯಲ್ ಅಡಿಕ್ಷನ್, ಅಡಿಕ್ಷನ್ ಮಾಡ್ತೀವಿ, ಸೈಕಿಯಾಟ್ರಿಕ್ ರಿಹ್ಯಾಬಿಟೇಷನ್ನು ಇದೆ. 2 ವರ್ಕು ನಮ್ಮ ಸೆಂಟರ್ ಮಾಡ್ತಾ ಇರೋದು. ಮೈಂಡ್ ಕೇರ್ ಅಡಿಕ್ಷನ್ ರಿಹ್ಯಾಬಿಟೇಷನ್ ಸೆಂಟರ್, ಟ್ರೀಟ್ಮೆಂಟ್ ಆಫ್ ಆಲ್ಕೋಹಾಲಿಸಮ್ ಆ್ಯಂಡ್ ಡ್ರಗ್ ಅಬ್ಯೂಸ್. ಈ ಒಂದು ಪ್ರೋಗ್ರಾಮ್ ಆ್ಯಕ್ಚುಲಿ ನಮ್ಮ ಮೈಂಡ್ ಕೇರ್ ರಿಹ್ಯಾಬಿಟೇಷನ್ ಸೆಂಟರ್ ಟೋಟಲ್ 2 ಹೆಕ್ಟೇರ್ ಲ್ಯಾಂಡಲ್ಲಿ ಇರ್ತಕ್ಕಂಥದ್ದು, ತುಂಬ ಗ್ರೀನರಿ ಉಳ್ಳಂತಹ 2 ಹೆಕ್ಟೇರ್ ಲ್ಯಾಂಡಲ್ಲಿ ಬಿಲ್ಡ್ ಆಗಿರೋದು. 2400 ಸ್ಕ್ವೇರ್ ಫೀಟು ಓಪನ್ ಸ್ಪೇಸ್ ಇದೆ. ಒಳಗಡೆ ತೊಟ್ಟಿ ಮನೆ ಕಾನ್ಸೆಪ್ಟ್ ಏನಿದೆ, ಮಲ್ನಾಡು ಹತ್ರ ಏನು ಮಲ್ನಾಡು ಸೈಡ್ ತೊಟ್ಟಿ ಮನೆ ಕಾನ್ಸೆಪ್ಟ್ಸ್ ಇದೆ ಅಲ್ಲ, ಆ ಕಾನ್ಸೆಪ್ಟಲ್ಲಿ ಒಳಗಡೆ ಬಿಲ್ಡ್ ಆಗಿರೋದು. ಜೊತೆಗೆ ರಿಹ್ಯಾಬಿಟೇಷನ್ ಸೆಂಟರ್ಗೆ ಅಂತಲೇ ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗು ಫುಲ್ ಸೆಟ್ ಪ್ಲ್ಯಾನ್ ಇದು. ಸೊ ಯಾಕೆ ಅಂತಂದರೆ ನಮ್ಮ ಡೈರೆಕ್ಟರ್ ಪ್ಲ್ಯಾನ್ ಇದು. ಯಾಕೆ ಅಂತಂದರೆ ರಿಹ್ಯಾಬಿಟೇಷನ್ ಸೆಂಟರ್ಸು ಆಲ್ಮೋಸ್ಟ್ ಕಮರ್ಷಿಯಲಲ್ಲಿ ನಡೆಯುತ್ತೆ.
ಅಂದರೆ ಜಸ್ಟ್ ಬಿಲ್ಡಿಂಗ್ಸಲ್ಲಿ ಇಟ್ಟು ನೀವು ಬೇರೆ ಬೇರೆ ರಿಹ್ಯಾಬ್ಸ್ನ ನೋಡಿರ್ತೀರಾ ಇಷ್ಟೊತ್ತಿಗೆ ಅಲ್ಲೇ, ಅಥವಾ ನೆಕ್ಸ್ಟ್ ಥರ್ಡ್ ಸೆಮ್ಗೆ ಏನು ಇಂಟರ್ನ್ಶಿಪ್ಗೆ ಹೋದಾಗ ನೋಡ್ತೀರಾ ಯಾವ ಥರ ಇರುತ್ತೆ ಏನು ಅಂತ. ಸೊ ರಿಹ್ಯಾಬಿಟೇಷನ್ ಸೆಂಟರ್ ನಮ್ಮ ಸೆಂಟರ್ಸ್ ಹಿಂಗೆ ಇರಬೇಕು ಅಂತ ಪೂರ್ತಿ ಬ್ಲೂ ಪ್ರಿಂಟು ಸರ್ದೇ ಪ್ಲ್ಯಾನು ಸರ್ದೇ ಕನ್ಸ್ಟ್ರಕ್ಟ್ ಮಾಡಿರೋದು ಮುಂದೆ ನಿಂತು. ಸೊ ಏನಕ್ಕೆ ಗಾಳಿ, ಒಬ್ಬ ವ್ಯಕ್ತಿ ಹೌದು ಅಡಿಕ್ಷನ್ಗೆ ಬಲಿ ಆಗಿರ್ತಾನೆ ಅವನು, ಆದರೆ ಗಾಳಿ, ಬೆಳಕು, ಮಳೆ ಪ್ರತಿಯೊಂದನ್ನು ಸ್ಪರ್ಶ ಮಾಡಿ ಅನುಭವಿಸ್ಬೇಕು. 3 ತಿಂಗಳು ಏನಿದೆ ಟ್ರೀಟ್ಮೆಂಟ್ ಪೀರಿಯಡು ಅದನ್ನು ಜೈಲ್ ಥರ ಅವನು ಅನುಭವಿಸ್ಬಾರ್ದು. ಅವನು ಟ್ರೀಟ್ಮೆಂಟ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಅವನು ಟ್ರೀಟ್ಮೆಂಟ್ ತಗೋಬೇಕು, ರಿಕವರಿ ಆಗಬೇಕು ಅನ್ನೋದು ನಮ್ಮ ಒಂದು ಮುಖ್ಯ ಉದ್ದೇಶ. ಅದಕ್ಕೋಸ್ಕರನೇ ಈ ಬಿಲ್ಡಿಂಗ್ ಈ ಥರನೇ ಕನ್ಸ್ಟ್ರಕ್ಟ್ ಆಗಿರೋದು. ಮೈಂಡ್ ಕೇರ್ ರಿಹ್ಯಾಬ್ನ ವಿಷನ್ ಆ್ಯಂಡ್ ಮಿಷನ್, ಅವರ ಮಿಷನ್ ಬಂದ್ಬಿಟ್ಟು ಎಲ್ಲ ವಯಸ್ಸಿನ ಎಲ್ಲ ವ್ಯಕ್ತಿಗಳಿಗೆ ಉತ್ತಮ ಚಿಕಿತ್ಸೆನ ಒದಗಿಸೋದು ನಮ್ಮ ಮಿಷನ್ ಆಗಿದೆ. ಅಂದರೆ ಲೈಕ್ ಯಾವುದೇ ಜಾತಿ ಧರ್ಮ ಇರಬಾರ್ದು, ಯಾವುದೇ ಬಡವ ಬಲ್ಲಿದ ಅನ್ನೋ ಒಂದು ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಗೂ ಯಾರು ಚಟಕ್ಕೆ ದಾಸನಾಗಿರ್ತಾನೋ ಅವನು ಆ ಚಟದಿಂದ ಮುಕ್ತ ಹೊಂದಬೇಕು, ವ್ಯಸನದಿಂದ ಮುಕ್ತ ಹೊಂದಬೇಕು ಅನ್ನೋದೇ ನಮ್ಮ ಮಿಷನ್ ಆಗಿದೆ. ನೆಕ್ಸ್ಟ್ ವಿಷನ್ ಬಂದ್ಬಿಟ್ಟು ಮದ್ಯ ಮತ್ತು ಮಾದಕ ವಸ್ತುಗಳ ಬಳಕೆಯಿಂದ ವ್ಯಕ್ತಿನ ಮುಕ್ತಗೊಳಿಸೋದೇ ನಮ್ಮ ವಿಷನ್ ಆಗಿದೆ. ನೆಕ್ಸ್ಟ್ ಸಂಸ್ಥೆನ ನಡೆಸೋದಕ್ಕೆ ಬೇಕಾದಂತಹ ಲೈಸೆನ್ಸ್ ಅಥವಾ ಸರ್ಟಿಫಿಕೇಟ್ಸ್ ಅಂತ ಏನು ಹೇಳೋದಾದರೆ, ಫಸ್ಟ್ ಟ್ರಸ್ಟ್ ಡೀಡ್ ಅಥವಾ ಸೊಸೈಟೀಸ್ ಡೀಡ್ ಟ್ರಸ್ಟ್ ಡೀಡ್ ಆಗಬೇಕು. ನೆಕ್ಸ್ಟ್ ಪ್ಲೇಸ್ ಅಗ್ರಿಮೆಂಟ್ ಆಗಬೇಕು, ಈ ಪ್ಲೇಸ್ದ ಅಗ್ರಿಮೆಂಟ್ ಆಗಬೇಕು. ಜನರಲ್ ಲೈಸೆನ್ಸ್ ತೊಗೋಬೇಕು. ಆಮೇಲೆ ಮೆಡಿಕಲ್ ಟೀಮ್ ಜೊತೆ ಟೈಅಪ್ ಆಗಬೇಕು. ಆಮೇಲೆ ಫೈರ್ ಲೈಸೆನ್ಸ್ ತೊಗೋಬೇಕು, ಪೊಲ್ಯೂಷನ್ ಲೈಸೆನ್ಸ್ ತೊಗೋಬೇಕು, ಫುಡ್ ಲೈಸೆನ್ಸ್ ತೊಗೋಬೇಕು, ಬಯೋಮೆಡಿಕಲ್ ಲೈಸೆನ್ಸ್ ತೊಗೋಬೇಕು. ಈ ಎಲ್ಲ ಲೈಸೆನ್ಸ್ನ ತೊಗೊಂಡು KPMEಗೆ ಅಪ್ಲೈ ಮಾಡಬೇಕು. KPME ಮೀನ್ಸ್ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಅಸೋಸಿಯೇಷನ್ಸ್. ಈ ಒಂದು ಲೈಸೆನ್ಸ್ನ ತೊಗೊಂಡು ಲಾಸ್ಟಿಗೆ ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟಿಂದ ಲೈಸೆನ್ಸ್ ತೊಗೊಂಡು ಮೆಂಟಲ್ ಹೆಲ್ತ್ ಅಥಾರಿಟಿಯಿಂದ ಲೈಸೆನ್ಸ್ ತೊಗೋಬೇಕು. ಇವೆಲ್ಲ ಪ್ರೊಸೀಜರ್ಸು ಈ ರಿಹ್ಯಾಬಿಟೇಷನ್ ಸೆಂಟರ್ನ ರನ್ ಮಾಡೋದಕ್ಕೆ ಬೇಕಾದಂತಹ ಲೈಸೆನ್ಸ್ ಮತ್ತು ಪ್ರೊಸೀಜರ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್. ಅವರ್ ಗೋಲ್ ಬಾಡಿ, ಮೈಂಡ್, ಎಮೋಷನ್ಸ್ ಆ್ಯಂಡ್ ಸ್ಪಿರಿಚುವಲ್ ಇದನ್ನು ರೀಸ್ಟೋರಿಂಗ್ ಮಾಡೋದು ಮುಖ್ಯವಾಗಿ ನಮ್ಮ ಮೈಂಡ್ ಕೇರ್ ರಿಹ್ಯಾಬ್ನ ಕೆಲಸ. ಬಾಡಿ, ಮೈಂಡ್, ಎಮೋಷನ್ಸ್ ಆ್ಯಂಡ್ ಸ್ಪಿರಿಚುವಲ್ ಏನು ಸರ್ವಿಸಸ್ ಆಫರ್ಡ್ ಏನಿದೆ ನಮ್ಮಲ್ಲಿ ಇವಾಗ ಒಳಗಡೆ. ಡ್ರಗ್ ಅಡಿಕ್ಷನ್, ಡ್ರಗ್ಸ್, ಆಲ್ಕೋಹಾಲ್, ಡ್ರಗ್ನ ಅಡಿಕ್ಷನ್ ಮಾಡುವಂಥ ಕೆಲಸ ನಡೀತಿದೆ. ಜೊತೆಗೆ ಗ್ಯಾಮ್ಲಿಂಗ್ ಅಡಿಕ್ಷನ್, ಈ ರಮ್ಮಿ ಇರ್ಬೋದು ಅಥವಾ ಜೂಜ್ ಇರ್ಬೋದು ಅಥವಾ ಈ ಕ್ರಿಕೆಟ್ ಬೆಟ್ಟಿಂಗ್ಸ್ ಏನಿದೆ ಇದರ ಅಡಿಕ್ಷನ್ ಒಳಗಡೆ ನಡೀತಿದೆ. ರಿಹ್ಯಾಬಿಟೇಷನ್ ಕೌನ್ಸಿಲಿಂಗ್ಸ್ ಇದೆ. ಸೈಕಿಯಾಟ್ರಿಕ್ ಪೇಷಂಟ್ಸ್ಗೆ, ಈ ಪೇಷಂಟ್ಸ್ಗೆ ಎಲ್ರಿಗೂ ಗ್ರೂಪ್ ಕೌನ್ಸಿಲಿಂಗ್ಸ್ ಇದೆ. ಜೊತೆಗೆ ಆಲ್ಕೋಹಾಲಿಸಮ್ ಟ್ರೀಟ್ಮೆಂಟ್ ಹೇಳಿದ್ನಲ್ಲ, ಆಲ್ಕೋಹಾಲ್ ಟ್ರೀಟ್ಮೆಂಟ್ ಇದೆ. ಮತ್ತು ರಿಲ್ಯಾಪ್ಸ್ ಪ್ರಿವೆನ್ಷನ್. ಸೊ ಇಷ್ಟು ಸರ್ವೀಸಸ್ಸು ನಮ್ಮಲ್ಲಿ ಆಫರ್ ಇದೆ. ನೆಕ್ಸ್ಟು ಇದ್ರ ಜೊತೆ ನಾವು ಏನು ಮಾಡ್ತಾ ಇದ್ದೀವಿ, ಸೆಮಿನಾರ್ಸ್ ಆ್ಯಂಡ್ ಟ್ರೈನಿಂಗ್ಸ್. ಇವಾಗ ಟ್ರೈನಿಂಗ್ಸ್ ಬಗ್ಗೆ ನಿಮಗೆ ಹೇಳ್ತಾರೆ. ಬೇರೆ ಬೇರೆ ಕಾಲೇಜುಗಳಲ್ಲಿ, ಬೇರೆ ಬೇರೆ ಸ್ಕೂಲ್ಗಳಲ್ಲಿ, ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸೆಮಿನಾರ್ಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಡಿಕ್ಷನ್ ಕ್ಯಾಂಪ್ಸ್ ಮಾಡ್ತಾಯಿದ್ದೀವಿ. ಈ ಕ್ಯಾಂಪ್ಸ್ಗಳು ಬಂದ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್, KSRTC, BMTC ಡಿಪಾರ್ಟ್ಮೆಂಟ್ಸು ಮತ್ತು ಹಳ್ಳಿಗಳಲ್ಲಿ. ಆ್ಯಕ್ಚುಲಿ ನಮ್ಮದು ಒಂದು ಇಷ್ಟು ಪ್ರೋಗ್ರಾಮ್ಸ್ ಮಾಡಿರೋ ಒಂದು ಲಿಸ್ಟೇ ಇದೆ. ಇದರಲ್ಲಿ ನಾವೇನು ರಿಪೋರ್ಟ್ಸ್ ಇದೆ ಆ್ಯಕ್ಚುಲಿ ನಮ್ಮ ಸಂಸ್ಥೆಯಲ್ಲಿ ಪ್ರಿಪೇರ್ ಮಾಡಿ ಪ್ರೋಗ್ರಾಮ್ಸ್ ಮಾಡಿರ್ತಕ್ಕಂಥ ರಿಪೋರ್ಟ್ಸ್ ಇದು. ಯಾವ್ಯಾವ ಕ್ಯಾಂಪ್ಸ್ನ ಮಾಡಿದ್ದೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವೇರ್ನೆಸ್ ಪ್ರೋಗ್ರಾಮು, ಪೊಲೀಸ್, ಕಮ್ಯುನಿಟಿ ಆ್ಯಂಡ್ ಸ್ಕೂಲ್ ಬೇಸ್ಡ್ ಅವೇರ್ನೆಸ್ ಪ್ರೋಗ್ರಾಮ್ಸು ನಡೀತಿದೆ. ಜೊತೆಗೆ ಫ್ಯಾಮಿಲಿ ಥೆರಪಿ ಆ್ಯಂಡ್ ಸೆಲ್ಫ್ ಹೆಲ್ಪ್ ಮೀಟಿಂಗ್ಸ್ ಪ್ರತಿ ತಿಂಗಳು ಮೊದಲನೇ ಭಾನುವಾರ ನಮ್ಮ ಸಂಸ್ಥೆಯಲ್ಲಿ ಒಳಗಡೆ ಇರ್ತಕ್ಕಂಥ ಎಲ್ಲ ಪೇಷಂಟ್ಸ್ನ ಪೇರೆಂಟ್ಸ್ ಬಂದು ಗ್ರೂಪ್ ಫ್ಯಾಮಿಲಿ ಕೌನ್ಸಿಲಿಂಗ್, ಫ್ಯಾಮಿಲಿ ಮೀಟಿಂಗ್ ಅಂತ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಯಾವ ಡೇಟ್ ಬರುತ್ತೋ ಅವತ್ತು ಕಂಪಲ್ಸರಿ ಫ್ಯಾಮಿಲಿ ಮೀಟಿಂಗ್ ಇದ್ದೇ ಇರುತ್ತೆ. ಸೊ ಈ ಥರ ಲೈಕ್ ಏನು ಒಳಗಡೆ ಪ್ರತಿ ಒಬ್ಬ ವ್ಯಕ್ತಿಗೂ ಕೌನ್ಸಿಲಿಂಗ್ಸ್ನ ಮಾಡ್ತಾ ಹೋಗ್ತೀವಿ. ಆದರೆ ಫ್ಯಾಮಿಲಿಗೆ ಯಾವ ರಿಹ್ಯಾಬ್ಸಲ್ಲೂ ಅಥವಾ ಬೇರೆ ಎಲ್ಲೂ ಕೌನ್ಸಿಲಿಂಗ್ಸ್ ಇರಲ್ಲ. ಏಕೆಂದರೆ ವ್ಯಕ್ತಿಗೆ ಕಾಯಿಲೆ ಇರುತ್ತೆ, ಅವನು ಅಡಿಕ್ಷನ್ಗೆ ಒಳಗಾಗ್ತಾನೆ, ಅವನ ಲೈಫ್ನ ಕೊಲಾಪ್ಸ್ ಮಾಡ್ಕೊತಾ ಹೋಗ್ತಾನೆ. ಆದರೆ
ಅವನನ್ನು ಹೆಂಗೆ ಡೀಲ್ ಮಾಡಬೇಕು, ರಿಹ್ಯಾಬಿಟೇಷನ್ ಸೆಂಟರಲ್ಲಿ ಇದ್ದಾಗ ಸೆಂಟರಿಂದ ಹೊರಗೆ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಅನ್ನೋಂಥದ್ದನ್ನು ನಾವು ಫ್ಯಾಮಿಲಿ ಮೀಟಿಂಗಲ್ಲಿ ಫ್ಯಾಮಿಲೀಸ್ಗೆ ಫ್ಯಾಮಿಲೀಸ್ಗೆ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದಕ್ಕೆ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಫ್ಯಾಮಿಲಿ ಮೀಟಿಂಗ್ಸ್ ಇರುತ್ತೆ. ನೆಕ್ಸ್ಟ್ ನಾವು ಮಾಡ್ತಕ್ಕಂಥ ಪ್ರೋಗ್ರಾಮ್ಸ್ನ ಹೇಳೋದಾದರೆ, ವರ್ಲ್ಡ್ ಡ್ರಗ್ ಡೇ ನಿಮ್ಮ ಡಿಪಾರ್ಟ್ಮೆಂಟ್ ಜೊತೆ ಕೊಲಾಬ್ರೇಟ್ ಮಾಡಿ ಜೂನ್ 26 ವರ್ಲ್ಡ್ ಡ್ರಗ್ ಡೇ ಮಾಡಿದ್ವಿ. ನಿಮ್ಮ ಡಿಪಾರ್ಟ್ಮೆಂಟು, ಸೈಕಾಲಜಿ ಡಿಪಾರ್ಟ್ಮೆಂಟು, ಆಮೇಲೆ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟು, BA ಹಾನರ್ಸ್ ಡಿಪಾರ್ಟ್ಮೆಂಟು, ಇಷ್ಟು ಡಿಪಾರ್ಟ್ಮೆಂಟ್ಸ್ಗಳ ಜೊತೆ ಕೊಲಾಬ್ರೇಟ್ ಆಗಿ ವರ್ಲ್ಡ್ ಡ್ರಗ್ ಡೇ ಮಾಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಅವೇರ್ನೆಸ್ ಪ್ರೋಗ್ರಾಮ್ ಆನ್ ಡಿ ಅಡಿಕ್ಷನ್ ಸೆಂಟರ್, ಇದರಲ್ಲಿ ಎಲ್ಲಿ ಜ್ಯೋತಿ ನಿವಾಸ್ ಕಾಲೇಜಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ. ಮೆಂಟಲ್ ಹೆಲ್ತ್ ಸಂತೆ 2 times ಮೆಂಟಲ್ ಹೆಲ್ತ್ ಸಂತೆ ನಿಮಾನ್ಸ್ಗೆ ಹೋಗ್ಬಿಟ್ಟು ಮೆಂಟಲ್ ಹೆಲ್ತ್ ಸಂತೆಯಲ್ಲಿ ಸ್ಟಾಲ್ ಹಾಕಿ ಅಲ್ಲಿ ಒಂದು ರೀತಿ ಅವೇರ್ನೆಸ್ನ ಕೊಟ್ಟಿರ್ತಕ್ಕಂಥದ್ದು ಇದೆ. ಜೊತೆಗೆ ವ್ಯಸನ ವಿರುದ್ಧ ಹೋರಾಟ ಅಂದ್ಬಿಟ್ಟು ಒಂದು ಇಲ್ಲಿ ತುಮಕೂರು ಹತ್ರ ಒಂದು ಹಳ್ಳಿಲಿ ಮಾಡಿದ್ವಿ ವ್ಯಸನ ವಿರುದ್ಧ ಹೋರಾಟ ಅಂತ. ಮೆಳೆಕೋಟೆ ಅನ್ನೋ ಒಂದು ಹಳ್ಳಿಲಿ ಮಾಡಿದ್ವಿ. ನೋ ಟೊಬ್ಯಾಕೋ ಡೇ, ಇಲ್ಲೇ ಒಂದು ಸ್ಕೂಲ್ ಆಫ್ ಬಿಸ್ನೆಸ್ ಸ್ಟೂಡೆಂಟ್ಸು ನೋ ಟೊಬ್ಯಾಕೋ ಡೇಗೆ ನಿಮ್ಮ ಥರನೇ ಒಂದು 50 ಜನ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಇರೋರಿಗೆಲ್ಲ ಅವೇರ್ನೆಸ್ ಕೊಟ್ಟು, ಜೊತೆಗೆ ಲೈಕ್ ಅವೇರ್ನೆಸ್ ಪ್ರೋಗ್ರಾಮ್ ಥರ ಅದು ನೋ ಟೊಬ್ಯಾಕೋ ಡೇ ಲೈಕ್ ಅದನ್ನು ಮಾಡಿದ್ವಿ. ಸೊ ಈ ಥರ ಸುಮಾರು ಪ್ರೋಗ್ರಾಮ್ಸ್ನ ಮಾಡಿದ್ದೀವಿ. ನಾನು ಜಸ್ಟ್ ಕೈ ಸಿಕ್ಕಿದ್ದು ಹೇಳಿದ್ದೀನಿ. ಸೊ ಈ ಥರ ನಮ್ಮಲ್ಲಿ ಪ್ರೋಗ್ರಾಮ್ಸು ಸರ್ವಿಸಸ್ ಕೊಡ್ತಾ ಇದ್ದೀವಿ. ಜೊತೆಗೆ ಇದು ನಮ್ಮದು ಏನಿದೆ ಮೈಂಡ್ ಕೇರ್ ರಿಹ್ಯಾಬಿಟೇಷನ್ ಸೆಂಟರಲ್ಲಿ 90 days ಪ್ರೋಗ್ರಾಮ್ ಇದೆ. ಆ್ಯಕ್ಚುಲಿ ಆಲ್ಕೋಹಾಲಿಕ್ಸ್ಗೆ, ಡ್ರಗ್ ಅಡಿಕ್ಟ್ಸ್ಗೆ 120 days 4 month ಇರುತ್ತೆ. ಆಲ್ಕೋಹಾಲಿಕ್ಸ್ಗೆ 90 days ಇರುತ್ತೆ. ಫಸ್ಟ್ ಮಂತ್ ಬಂದ್ಬಿಟ್ಟು ಡಿಟಾಕ್ಸ್ ಪೀರಿಯಡು, ಡಿಟಾಕ್ಸಿಫಿಕೇಷನ್ ಅಂತ ಅಂದರೆ ಅವ್ರಿಗೆ ಫಸ್ಟ್ ಮಂತ್ 21 days ಡಿಟಾಕ್ಸಿಫಿಕೇಷನ್ ಟ್ಯಾಬ್ಲೆಟ್ಸ್ ಇರುತ್ತೆ. ಮತ್ತು ಕೆಲವೊಬ್ಬರು ವಿತ್ಡ್ರಾಲ್ಗೆ ಹೋಗೋ ಸಾಧ್ಯತೆಗಳಿರುತ್ತೆ. ನಮ್ಮ ಸೈಕಿಯಾಟ್ರಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿಸಿ ಅವ್ರು ಏನು ಪ್ರಿಸ್ಕ್ರಿಪ್ಷನ್ ಹೇಳ್ತಾರೆ ಅದರ ಬೇಸಿದ ಮೇಲೆ ಫಸ್ಟ್ ಮಂತ್ ಪೂರ್ತಿ ಅವರು ಏನು ಬಾಡಿ ಕೆಮಿಕಲ್ ಫುಲ್ ಕೆಮಿಕಲ್ ಆಗಿದೆ ಆ ಕೆಮಿಕಲ್ನ ತೆಗಿಯೋದೇ ಫಸ್ಟ್ ಮಂತು ಕೆಲಸ. ನೆಕ್ಸ್ಟ್ ಸೆಕೆಂಡ್ ಮಂತ್ ಬಂದ್ಬಿಟ್ಟು ಗ್ರೂಪ್ ಆ್ಯಂಡ್ ಇಂಡಿವಿಜುವಲ್ ಕೌನ್ಸಿಲಿಂಗ್ ಆಲ್ 3 months ಬಟ್ ಸ್ಪೆಸಿಫಿಕ್ ಫೋಕಸ್ ಇನ್ ಸೆಕೆಂಡ್ ಮಂತ್. ಆ್ಯಕ್ಚುಲಿ 3 ತಿಂಗಳು ಕೌನ್ಸಿಲಿಂಗ್, ಗ್ರೂಪ್ ಕೌನ್ಸಿಲಿಂಗ್ ಇರುತ್ತೆ, ಥೆರಪೀಸ್ ಫ್ಯಾಮಿಲಿ ಕೌನ್ಸಿಲಿಂಗ್ ಇರುತ್ತೆ. ಆದರೆ ಸೆಕೆಂಡ್ ಮಂತು ನಾವು ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ ಗ್ರೂಪ್ ಕೌನ್ಸಿಲಿಂಗಿಗೆ. ಮತ್ತು ಥರ್ಡ್ ಮಂತಲ್ಲಿ 75th ಡೇ AA ಮೀಟಿಂಗ್ಸು NA ಮೀಟಿಂಗ್ಸ್ಗೆ ಇನ್ವಾಲ್ವ್ ಆಗೋದಕ್ಕೆ ಹೇಳ್ತೀವಿ. AA ಮೀಟಿಂಗ್ಸ್ NA ಮೀಟಿಂಗ್ಸ್ ಬಂದ್ಬಿಟ್ಟು ಅದೊಂದು ಗ್ರೂಪು, ಆಲ್ಕೋಹಾಲಿಕ್ ಅನಾಮಿನಸ್ ಗ್ರೂಪ್, ನಾರ್ಕೋಟಿಕ್ ಅನಾಮಿನಸ್ ಗ್ರೂಪ್ ಅಂತ. ಹೊರಗಡೆ ಇದರಿಂದ ರಿಕವರಿ ಆಗಿ ಹೋಗಿರೋರ್ದು ಗ್ರೂಪ್ಸ್ ಇದೆ. ಆ ಗ್ರೂಪ್ಸಿಗೆ ನಾವು ಈ ವ್ಯಕ್ತಿನ ಇನ್ವಾಲ್ವ್ ಮಾಡ್ತೀವಿ. ಇನ್ವಾಲ್ವ್ ಮಾಡಿದಾಗ ಆ ವ್ಯಕ್ತಿ ಅಂದರೆ ಅವನು ಡಿಸ್ಚಾರ್ಜ್ ಆದಮೇಲೆ ಅವನ ಲೈಫ್ನ ಮತ್ತೆ ಈ ಚಟಕ್ಕೆ ಬಲಿ ಆಗದೆ ಹೇಗೆ ಲೀಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಅಲ್ಲಿ ಆ ಗ್ರೂಪಲ್ಲಿ ಪ್ರತಿನಿತ್ಯ ಹೋಗಿ ಶೇರಿಂಗ್ಸ್ ಮಾಡ್ಕೊಳ್ಳೋದ್ರ ಮುಖಾಂತರ, ಏನಾದರೂ ಇದ್ದರೆ ಪ್ರಾಬ್ಲಮ್ಸ್ ಇದ್ದರೆ ಹೇಳ್ಕೊಳ್ಳೋದ್ರ ಮುಖಾಂತರ ವ್ಯಕ್ತಿ ಫ್ರೆಶ್ ಆಗಿರ್ತಾನೆ, ಜೊತೆಗೆ ಚಟಕ್ಕೆ ಬಲಿ ಆಗದೆ ಇರ್ತಾನೆ. ಸೊ AA ಆ್ಯಂಡ್ NA ಗ್ರೂಪ್ಗೆ ಟಚ್ ಕೊಡ್ತೀವಿ 75th ಡೇ. ನೆಕ್ಸ್ಟ್ ಒಂದು ದಿವಸ ಫ್ಯಾಮಿಲಿ ಥೆರಪಿ ಸೆಷನ್ಸ್ ಇರುತ್ತೆ. ಸೊ ಹೀಗೆ ಲೈಕ್ ಹೋಗಿ ಬರೋದಿರುತ್ತೆ. ನೆಕ್ಸ್ಟ್ 85th ಡೇಲಿ ಒಂದು ದಿವಸ ಮನೆಗೆ ಹೋಗಿ ವಾಪಸ್ ಬರಬೇಕು ವ್ಯಕ್ತಿ. ಮನೆಗೆ ಅಂದರೆ ಲೈಕ್ ಯಾರು ಪೇಷಂಟು ಇಲ್ಲಿ ಡಿಸ್ಚಾರ್ಜ್ ಆಗೋದಕ್ಕೆ ಮುಂಚೆನೇ ಒಂದು ದಿವಸ ಮನೆಗೆ ಹೋಗಿ ವಾಪಸ್ ಬರಬೇಕು, ಅಥವಾ ನೆಕ್ಸ್ಟ್ 2 days ಅಲ್ಲೇ ಇದ್ಬಿಟ್ಟು ವಾಪಸ್ ಬರಬೇಕು. ಮನೇಲಿ ಹೋಗಿ ಇದ್ದಾಗಲೂ ಅವ್ರ ಮನಸ್ಸು ಬದಲಾಗಬಾರ್ದು. ಅಂದರೆ ಅವರು ಟ್ರೀಟ್ಮೆಂಟ್ ಪ್ರೊಸೀಜರಲ್ಲಿ ಇದ್ದಾಗಲೇ 3 months ಒಳಗಡೆ ಮನೆಗೆ ಹೋಗಿ ಒಂದು ಸರಿ ಮನೆಯಲ್ಲಿದ್ದು ಎಲ್ಲರ ಜೊತೆ ಒಂದು ಬಾಂಡಿಂಗ್, ಮತ್ತು ಅಂದರೆ ರಿಕವರಿಂಗ್ ಅಲ್ಲಿದ್ದಂತಹ ಪೇಷಂಟು ಹೋಗಿ ಇದ್ದಾಗ ಅವ್ರ ಮನಸ್ಸು ಬದಲಾಗಲಿಲ್ಲ ಅಂದರೆ ಅವರು ಸಂಪೂರ್ಣವಾಗಿ ಬದಲಾಗ್ತಾ ಇದ್ದಾರೆ ಅನ್ನೋಂಥದ್ದು ಒಂದು 85th ಡೇಯಲ್ಲಿ ಹೋಮ್ ವಿಸಿಟ್ ಇರುತ್ತೆ. ಸೊ ನೆಕ್ಸ್ಟ್ ಅವರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಶೆಡ್ಯೂಲ್ಸ್. ನಮ್ಮದು ಮಾರ್ನಿಂಗ್ 5:30ಇಂದನೇ ಆ್ಯಕ್ಟಿವಿಟೀಸ್ ಶೆಡ್ಯೂಲ್ಸ್ ಇದೆ. ಸೊ ಮಾರ್ನಿಂಗ್ 5:30 ವೇಕಪ್ ಇದೆ. ನೆಕ್ಸ್ಟ್ ಪ್ರೇಯರ್ ಇದೆ. ನೆಕ್ಸ್ಟು 7:30ಗೆ ಯೋಗ ಆ್ಯಂಡ್ ಎಕ್ಸಸೈಸ್ ಇದೆ. ಆಮೇಲೆ ಗ್ರೂಪ್ ಕೌನ್ಸಿಲಿಂಗ್ ಸೆಷನ್ಸ್ ಇದೆ. ಮತ್ತು ಇಂಡೋರ್ ಗೇಮ್ಸ್ ಇದೆ. ಮೆಡಿಟೇಷನ್ಸ್, ಈವ್ನಿಂಗ್ ಮೆಡಿಟೇಷನ್ಸ್ ಇರುತ್ತೆ. ಎಂಟರ್ಟೈನ್ಮೆಂಟ್ಸ್ ಇರುತ್ತೆ, TV, ಮ್ಯೂಸಿಕ್ಸು, FM ಈ ಥರದ್ದು. ನೆಕ್ಸ್ಟ್ ಇನ್ಹೌಸ್ ಮೀಟಿಂಗ್ಸ್ ಇದೆ. ಪ್ರತಿ ದಿವಸ 6:30 to 7:30 ಇನ್ಹೌಸ್ ಮೀಟಿಂಗ್ಸ್ ಇರುತ್ತೆ. ಹೋಮ್ ವರ್ಕ್ ಅಥವಾ ಸ್ಟೆಪ್ ವರ್ಕ್ ಅನ್ನೋದಂಥದ್ದು ಇರುತ್ತೆ.
ಇನ್ ಹೌಸ್ ಮೀಟಿಂಗಲ್ಲಿ ಏನು ಅವಾಗಲೇ ಹೇಳಿದೆ ಎ ಅಥವಾ ಎನ್ ಎ ಗ್ರೂಪ್ಗೆ ಹೋಗಿ ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ಒಳಗಡೆ ಇನ್ ಹೌಸ್ ಮೀಟಿಂಗಲ್ಲಿ ಒಳಗಡೆ ಪ್ರಿಪೇರ್ ಆಗ್ತಾ ಹೋಗ್ತಾರೆ. ಇದು ನಮ್ಮ ಟೀಮ್. ನಾವು ಇವಾಗ ಏನು ಮೈಂಡ್ ಕೇರ್ ರಿಹ್ಯಾಬಿಟೇಷನ್ ಸೆಂಟರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಏನಿದ್ದಾರೆ ಅಂತ. ಪರಮೇಶ್ ಸರ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್. ನೆಕ್ಸ್ಟ್ ಮಿಸ್ಟರ್ ಸಂಪಂಗಿ ಸರ್, ಚೀಫ್ ಕೌನ್ಸಿಲರ್. ಆ್ಯಂಡ್ ಭರತ್ ಸರ್, ಮ್ಯಾನೇಜರ್. ಆ್ಯಂಡ್ ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್. ಜೊತೆಗೆ ಇವಾಗ ಹೊಸದಾಗಿ ಒಂದಷ್ಟು ಜನ ಆ್ಯಡ್ ಆಗಿದ್ದಾರೆ. ಡಾಕ್ಟರ್ ಟಿ ಪಿ ಸುಮನ್ ಸರ್, ಇವರು ಸೈಕಿಯಾಟ್ರಿಸ್ಟು, ನಮ್ಮಲ್ಲಿ ಕನ್ಸಲ್ಟೇಷನ್ ಬರತಕ್ಕಂತಹ ಸೈಕಿಯಾಟ್ರಿಸ್ಟ್ ಡಾಕ್ಟರು. ನೆಕ್ಸ್ಟು ಸಂಜೀವಿನಿ ಹಾಸ್ಪಿಟಲ್ ಜನರಲ್ ಕನ್ಸಲ್ಟೆಂಟ್ ಇಬ್ಬರು ಫಿಸಿಷಿಯನ್ಸ್, ಸಂಜೀವಿನಿ ಹಾಸ್ಪಿಟಲ್ಸ್ ಫಿಸಿಷಿಯನ್ಸ್ ಬರ್ತಾರೆ. ಮತ್ತು ಸ್ಟಾಫ್ ನರ್ಸ್ ಚಂದನ್, ನಿಖಿತಾ ಕೆ ಕ್ಲಿನಿಕಲ್ ಸೈಕಾಲಜಿಸ್ಟ್, ಅವರು ಟ್ರೈನಿಂಗಲ್ಲಿದ್ದಾರೆ ಇವಾಗ. ಮತ್ತು ಸುಷ್ಮಾ ವಿ ಜಿ ಪ್ರೋಗ್ರಾಮ್ ಕೋಆರ್ಡಿನೇಟರ್, ಕ್ರಿಸ್ಟೋಫರ್ ಸರ್ ಲೇ ಕೌನ್ಸಿಲರ್, ತಿಮ್ಮಯ್ಯ ಸರ್ ಲೇ ಕೌನ್ಸಿಲರ್, ರಾಮಚಂದ್ರ ಸರ್ ಲೇ ಕೌನ್ಸಿಲರ್, ನಾಗಭೂಷಣ್ ಪಬ್ಲಿಕ್ ಹೆಲ್ತ್ ಪ್ರೊಫೆಷನಲ್, ಆ್ಯಂಡ್ ಅದರ್ ಸ್ಟಾಫ್ ಲೈಕ್ ಹೆಡ್ ಕುಕ್, ಡ್ರೈವರ್, ಅಟೆಂಡರ್, ಈ ಥರ ಇಷ್ಟು ಜನ ಸಂಸ್ಥೆನ ನಡೆಸೋದಕ್ಕೆ ಬೇಕಾದಂತಹ ಸ್ಟಾಫ್ಸ್. ಸೆಂಟರ್ ರಿಹ್ಯಾಬ್ ಸೆಂಟರ್ ಹೆಂಗಂತ ಶೇರ್ ಮಾಡಿ, ಶೇರ್ ಯೋರ್ ವ್ಯೂಸ್. ಈ ಥರನೇ ರಿಹ್ಯಾಬ್ ಕಳಿಸಿ ಬಿಟ್ಕೊಳ್ತಾನೆ. ಅವ್ನು 10 ವರ್ಷ ಬದುಕ್ತಿಂದನೂ ಗೊತ್ತಿಲ್ಲ, ಬಟ್ ಅದು ತಗೊಂಡ ಅದು ಎಣ್ಣೆ ಬಿಟ್ಟಿದ ತಕ್ಷಣ ಒಂದು 6 ತಿಂಗಳಿಗೆ ಸತ್ತೋಗ್ತಾನೆ. ತುಂಬ ಕಡೆ ಮಿತ್ತಿದೆ, ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಸತ್ತೋಗ್ಬಿಟ್ಟ. ಮುಂಚೆ ಅಟ್ಲೀಸ್ಟ್ ಡೈಲಿ ಒಂದು 2 ಬ್ರೇಕ್ ಹಾಕಿ ಕೂಡ ಬದುಕ್ತಿದ್ದ. ಕೆಲವು ಪ್ರೊಫೆಷನಲ್ಸ್ ಕೂಡ ಹೇಳ್ತಾರೆ ಟೇಪರ್ ಡೌನ್ ಮಾಡಿ ಬಿಡಬೇಕು. ಇಲ್ಲ ಇಲ್ಲ, ಆ್ಯಕ್ಚುಲಿ ನಮ್ಮ ಹತ್ರ ಬಂದರೆ ಯಾವಾಗಾದ್ರೂ ಒಂದೊಂದು ತಿಂಗಳು 15 ಓರಿಯೆಂಟೇಷನ್ ಬಂದರೆ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಅದನ್ನೆಲ್ಲ ಕೆಮಿಕಲ್ಸ್ನ ಇಮಿಡಿಯೇಟ್ ಸ್ಟಾಪ್ ಮಾಡಲೇಬೇಕು, ಆವಾಗ ದೇಹ ಹೊಂದ್ಕೊಳ್ಳೋಣ. ಆ್ಯಕ್ಚುಲಿ ಮನುಷ್ಯನಿಗೆ ಕಾಸ್ಟಮಿಕ್ ಎನರ್ಜಿ ಇದ್ರೆ ಆಹಾರ, ಗಾಳಿ, ಶಾಖ ಇದೆಯಲ್ಲ, ಅದರಿಂದ ಬದುಕಬೇಕು. ಇವ್ರಿಗೆ ಏನಾಗಿರ್ತದೆ, ಆ ಆಲ್ಕೋಹಾಲ್, ಆ ಕೆಮಿಕಲ್ಸ್ ಬದುಕ್ತಾರೆ. ಅವ್ನು ಫುಡ್ ತಿಂತಾ ಇದ್ದಾನೆ, ಅದರಿಂದ ಅವನು ದೇಹ ಬದುಕ್ತಾ ಇಲ್ಲ. ಆಮೇಲೆ ಅದು ಹಂಗಿರೋದ್ರಿಂದ ನಾವು ಡಿಟಾಕ್ಸ್ ಮಾಡ್ತೀವಲ್ಲ, ಅದು ಅವ್ನು ನಾರ್ಮಲ್ ಜನರಲ್ ಆಗಿ ಇದಕ್ಕೆ ಹೊಂದ್ಕೊಳ್ಬೇಕು, ನೇಚರ್ಗೆ ಹೊಂದ್ಕೊಳ್ಬೇಕು. ಅದಕ್ಕೆ ಡಿಟಾಕ್ಸ್ ಬಿಡೋದು. ಡಿಟಾಕ್ಸ್ ಅಂತ ಆವಾಗ ಸುಮ್ಮನೆ ಸಿಂಪಲ್ ಆಗಿ ಹೇಳಿದ್ರು 1 ತಿಂಗಳು ಅಂತ. ಅದು ತುಂಬ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ 2 ಡೇಸ್ ಅದರ ಮೆಡಿಕಲ್ ಟರ್ಮ್ಸ್ ತುಂಬ ಇದೆ. ಆಮೇಲೆ ಕುರ್ತ ಟೇಪರ್ ಡೌನ್ ಮಾಡಿ ಬಿಡಿಸುವಂಥದ್ದಲ್ಲ. ಇದು ಆ್ಯಕ್ಚುಲಿ ಕುರ್ತನ 3 ಥರ ಇದು ಡಿವೈಡ್ ಮಾಡ್ಕೊಬೇಕು. ಸೋಷಿಯಲ್ ಡ್ರಿಂಕರ್ ಬರ್ತಾರೆ, ಮೀಡಿಯಂ ಡ್ರಿಂಕರ್ ಬರ್ತಾರೆ, ಹೆವಿ ಡ್ರಿಂಕರ್ ಬರ್ತಾರೆ. ಹೆವಿ ಡ್ರಿಂಕರಿಂದ ನಾವು ರಿಹ್ಯಾಬಿಟೇಷನ್ ಇಂಪ್ರೂವ್ ಮಾಡೋದು ಆಯ್ತಾ. ಅಲ್ಲಿ ಫಸ್ಟು ಇಬ್ಬರು. ಆಮೇಲೆ ಕುರ್ತದಿಂದ 6 ತಿಂಗಳು ಸತ್ತೋಗ್ಬಿಟ್ಟು ಅನ್ನೋದು ಮಿಸ್ಕನ್ಸೆಪ್ಷನ್, ಅದು ಸರಿಯಲ್ಲ. ಅದು ಆ್ಯಕ್ಚುಲಿ ಲಿವರ್ 90% ಡ್ಯಾಮೇಜ್ ಆಗಿರಲಿ ಒಬ್ಬ ಆಲ್ಕೋಲಿಕರಿಗೆ, ಹೆವಿ ಡ್ರಿಂಕರಿಗೆ ಹೇಳ್ತಾರೆ ನಾನು. ಕುರ್ತಾ ಯಾವಾಗ ನಿಲ್ಲಿಸ್ತೀವಿ 1 ತಿಂಗಳು ರಿಕವರ್ ಆಗಿಬಿಡುತ್ತೆ ಲಿವರ್. ಮೆಡಿಕಲ್ ಟರ್ಮಲ್ಲಿ ಇಲ್ಲ, ಇದು ನಮ್ಗೆ ಗೊತ್ತು. ಎಷ್ಟೋ ಜನ ಹಾಗೆ ನಾವು ರಿಪೋರ್ಟ್ ಮಾಡಿಸ್ತೀವಿ. ಹಾಗಾಗಿ ಇನ್ನೇನು ಲಿವರ್ ಸಿರೋಸಿಸ್ ಆಗೋ ಸ್ಟೇಜ್ ಬಂದುಬಿಟ್ಟು ನೆಕ್ಸ್ಟ್ ಸ್ಟೇಜ್ ಅಂಥವರೆಲ್ಲ 2 ತಿಂಗಳು 3 ತಿಂಗಳು ಟ್ರೀಟ್ಮೆಂಟ್ ಆಗಿ ನಮ್ಮ ಮುಂಚೆ ಇಂಪ್ರೂವ್ಮೆಂಟ್ ಮೈಂಡಲ್ಲಿ ನಾವು ಸ್ವಲ್ಪ ಕುತ್ಕೊಂಡು ಅವ್ನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮನುಷ್ಯ ಯಾವತ್ತೂ ಒಳ್ಳೆ ನಿರ್ಧಾರಗಳನ್ನ ತೊಗೊಳಕ್ಕಾಗಲ್ಲ. ಬಟ್ ನಾ ಹೇಳ್ತೀನಿ ಅವ್ನು ಪರ್ಮಿಷನ್ ತೊಗೊಂಡೇ ಇರಬೇಕು ಅಂತ. ಅದು ನಾನು ಹೇಳ್ತೀನಿ, ಪೊಲೀಸ್ ಸ್ಟೇಷನ್ ಒಂದು ರೂಲ್ ಇದೆ, ಯಾರು ಮ್ಯಾನೇಜಿಂಗ್ ಮಾಡಬಾರ್ದು ಅಂತ. ಬಟ್ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಲ್ಲ. ಎಲ್ಲೋ ಒಂದು ಕಡೆ ಒಂಚೂರು ಸ್ವಲ್ಪ ಭಾಗ ಲಾನು ಫಾಲೋ ಮಾಡಬೇಕು, ಒಂದ್ಸಲ ಲಾನು ಬ್ರೇಕ್ ಮಾಡಬೇಕು. ಒಂದು ವ್ಯಕ್ತಿಯ ವಿಕಾಸನಕ್ಕೋಸ್ಕರ ಅರ್ಥ ಇಲ್ಲ. ಈ ರಿಹ್ಯಾಬಿಟೇಷನ್ ಟ್ರೀಟ್ಮೆಂಟ್ 36-40 ಇಯರ್ಸ್ ಹಿಂದೆ ಬಂದಿರೋದು ಇಡೀ ಏಷ್ಯಾಗೆ. ಇದೊಂದು ದೊಡ್ಡ ಹಿಸ್ಟ್ರಿನೇ ಇದೆ. ಅದೆಲ್ಲ ಟೈಮ್ ಇಲ್ಲ ನಿಂತಿಲ್ಲ ಹೇಳೋದಕ್ಕೆ. ತುಂಬ ಜನ ಸೀನಿಯರ್ಸ್ ಎಲ್ಲ ತುಂಬ ಟ್ರೈನ್ ಮಾಡಿ ಇದೆಲ್ಲ 3 ಮಂತ್ಸ್ ಬೇಕು ಅಂತ. ಡೋಪಮಿನ್ ಇಂದ ಬ್ರೈನ್ ಏನಾಗುತ್ತೆ, ಕುಡಿಯೋ ತಕ್ಷಣ ಅವ್ರಿಗೆ ಬ್ರೈನ್ ಆಕ್ಟಿವೇಟ್ ಆಗುತ್ತೆ, ಈಸಿಯಾಗಿ ಆಕ್ಟಿವ್ ಕೆಲಸ ಮಾಡ್ತಾ ಇರ್ತಾರೆ. ಹಂಗಾಗಿ ಒಬ್ಬೊಬ್ಬರು ಒಂದೊಂದು ರೀಸನ್ ಇರುತ್ತೆ. 6 ತಿಂಗಳಲ್ಲಿ ಯಾರು ಸಾಯಲ್ಲ, ಅದು ಮಿಸ್ಕನ್ಸೆಪ್ಷನ್. ಯಾರೋ ಹೇಳ್ಕೆ ಅವ್ರಿಗೆ ಹೇಳ್ತಿಲ್ವಾ, ಇಂಟರ್ನಲ್ ಬ್ಲೀಡಿಂಗ್ ಆಗಿ ಇಲ್ಲ ಆರ್ಗನ್ ಡ್ಯಾಮೇಜ್ ಆಗೋ ಒಂದಕ್ಕೊಂದು ಕೋರಿಲೇಟ್ ಆಗಿ ಅವ್ರಿಗೆ ಸಾವು ಆಗಿರ್ಬೋದೇ ಬಿಟ್ಟರೆ, ಈ ಎಣ್ಣೆ ಬಿಡಿಸಿದ ತಕ್ಷಣ 6 ತಿಂಗಳಿಗೆ ಸಾಯ್ತಾರೆ ಅನ್ನೋದು. ಆ ಥರ ಸಾಯೋಂಗಿದ್ರೆ ನಾವೇ ರಿಹ್ಯಾಬ್ ಸೆಂಟರ್ ಮಾಡಬೇಕಿತ್ತು. ನಮ್ಮ ಓಟ ಏನು, ಅದರಿಂದ ಅವನ್ನ ರಿಕವರಿ ಮಾಡಿಬಿಟ್ಟು ಒಂದು ಒಳ್ಳೆ ಸಮಾಜ ಕಟ್ಟೋಕ್ಕೆ. ಈಗ ಅದೊಂದು ಸೋಷಿಯಲ್ ಇವಿಲ್ ಅಲ್ವ, ಅದು ಎಣ್ಣೆ ಕೊಡ್ತಾ ಅನ್ನೋದು ಒಂದು ಫ್ಯಾಮಿಲಿನ ಕಿಲ್ ಮಾಡ್ತಿದೆ. ಎಷ್ಟೋ ಮಕ್ಳು ಇರ್ತಾರೆ, ಹೆಂಡ್ತಿ ಇರ್ತಾರೆ, ಯಾರಿಗೂ ಅವರು ಕರೆಕ್ಟಾಗಿ ಗಂಡನಾಗಿರಲ್ಲ, ತಂದೆ ಆಗಿರಲ್ಲ, ಮಕ್ಕಳಾಗಿರಲ್ಲ. ಅವ್ರ ಫ್ಯಾಮಿಲಿನೂ ಕೂಡ ನಾವು ಒಂದು ಸ್ಟೇಬಲ್ ಮಾಡಿ, ಪೇಷಂಟ್ನ ಸ್ಟೇಬಲ್ ಮಾಡಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ರಿಹ್ಯಾಬ್ ಸೆಂಟರ್ನ ನಾವು ರನ್ ಮಾಡ್ತಾ ಇರೋದು. ಒಂದು ಇನ್ಫೆಕ್ಷನ್ ಬರಲಿ, ಫಾರ್ ಎಕ್ಸಾಂಪಲ್ TB, ಡ್ರಾಪ್ಲೆಟ್ ಇನ್ಫೆಕ್ಷನ್ ಒಬ್ಬರಿಂದ ಬರೋಣಂಥದ್ದು ಆಟೋಮೆಟಿಕ್ಲಿ ಬರೋ ಚಾನ್ಸಸ್ ಇರುತ್ತೆ. ಏನೇ ಇನ್ಫೆಕ್ಷನ್ ಡಿಸೀಸ್, ಫಾರ್ ಎಕ್ಸಾಂಪಲ್ ನಮ್ಮ ಒಬ್ಬರಿಂದ ಒಬ್ಬರು 2 ಕಾಯಿಲೆಗಳು ಏನಾಗ್ತಾವೆ ಆಟೋಮೆಟಿಕ್ಲಿ ಬೇಗ ಬಂದ್ಬಿಡ್ತವೆ. ಸಮ್ ರೀಸನ್ಸ್ ಇರ್ಬೋದು, ಒಂದು ಸಾಯ ಕಾರಣ ಆದ್ರಿಂದ ಯಾರೋ 1-2 ಪೇಷಂಟ್ ಸತ್ತಿರ್ಬೋದು. ವಿತ್ಡ್ರಾ ಸಿಂಪ್ಟಮ್ಸ್ ಅಂತ ಬರ್ತವೆ. ಸಡನ್ನಾಗಿ ಬಿಟ್ಟಾಗ ಏನಾಗುತ್ತೆ ಮನುಷ್ಯನಿಗೆ ವಿತ್ಡ್ರಾ ಸಿಂಪ್ಟಮ್ಸ್ ಬರ್ತವೆ. ಈಗ ನಾವೇನೋ ಒಂದು ಸಡನ್ ಒಂದು ಕಾಫಿ ಕುಡಿ ಹ್ಯಾಬಿಟ್ ಇರುತ್ತೆ,
ಸಡನ್ಲಿ ಕಾಫಿ ಬಿಟ್ಬಿಡ್ತೀವಿ ಹೆಲ್ತ್ ಇಶ್ಯೂಸ್ಗೆ ನಮ್ಗೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಕುಡಿಬೇಕಿತ್ತು ಟೈಮ್ಗೆ ಮಾರ್ನಿಂಗ್ ಟಿಫನ್ ಆಗಿದ ತಕ್ಷಣ ಕಾಫಿ ಕುಡಿಬೇಕಿತ್ತು. ಅಡಿಕ್ಷನ್ ಅಂದರೆ ಟೈಪ್ ಆಫ್ ಅಡಿಕ್ಷನ್, ಅದು ಐರನ್ಗೆ ಮಾಡ್ಕೋಬೇಕು ನಾವು. ಆಲ್ಕೋಹಾಲ್ ಮೇಲೆ ಇರ್ತವೆ ಎಲ್ಲ ಮೆಡಿಕೇಶನಲ್ಲಿ ನಾವು ಸಾಲ್ವ್ ಮಾಡೋಕ್ಕಾಗಲ್ವಾ. ಬಾಡಿ ಪಾರ್ಟ್ ಫಿಸಿಕಲ್ ಪಾರ್ಟ್ಸಲ್ಲಿ ಏನಾಗುತ್ತೆ ಮೆಡಿಕೇಶನ್ಸಿಂದ ರನ್ ಆಗುತ್ತೆ. ಅವ್ರ ಥಾಟ್ಸ್ ಚೇಂಜ್ ಆಗಬೇಕು. ನೀವು ಇಷ್ಟು ಜನ ಬಂದಿದ್ದೀರಾ, ಎಷ್ಟೋ ಜನ ಆಸಕ್ತಿಯಿಂದ ಕೇಳ್ತಾ ಇರ್ತೀರಾ, ಇನ್ನು ಎಷ್ಟೋ ಜನ ಏನೋ ಸುದ್ದಿ ಕಿವಿಲ್ ಕಟ್ಕೊಂಡು ಕಿವಿಲ್ ಬಿಡ್ತಾ ಇರ್ತೀರಾ. ಅದು ಡಿಪೆಂಡ್ಸ್ ಆನ್ ನೀವು. ನಾವು ಕೂಡ ಅಷ್ಟೇ ಎಲ್ಲರಿಗೂ 1-to-1 ಕೌನ್ಸಿಲಿಂಗ್ ಮಾಡ್ತೀವಿ, ಗ್ರೂಪ್ ಕೌನ್ಸಿಲಿಂಗ್ ಮಾಡ್ತೀವಿ. ಅದರಲ್ಲಿ ಕೆಲವರು ತೊಗೊತಾರೆ, ಅವ್ರಿಗೂ ನಾನು ಮಾಡಿದ ತಪ್ಪು ಪಾಸ್ಟಲ್ಲಿ ತಪ್ಪು ಮಾಡಿಬಿಟ್ಟೆ, ಮುಂದೆ ಇನ್ನು ನಾನು ಒಳ್ಳೆ ಬದುಕು ಕಟ್ಕೋಬೇಕು ಅನ್ನೋ ಆಸೆಗಳು ಇರ್ತಾವಲ್ಲ, ಹಂಗಾಗಿ ನಾವು ನಿಮಗೆ ಸೈಕಿಯಾಟ್ರಿಕ್ ಕೌನ್ಸಿಲಿಂಗ್ಸ್ ಕೂಡ ಕೊಡ್ತಾ ಇರ್ತೀವಿ. ಏನೇ ಒಂದು ಮೆಡಿಕೇಶನ್ಸ್ ತೊಗೊಳ ಅಂತಂದರೆ ಅವ್ನು ಅದು ಫಿಸಿಕಲಿ ದೇ ಫಿಟ್ ಓನ್ಲಿ. ಮೆಂಟಲಿ ಫಿಟ್ ಆಗಬೇಕಂದ್ರೆ ಇಲ್ಲಿ ಕೇಳೋಂಥ ಕ್ಲಾಸಸ್ಗಳು, ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಆಲ್ಕೋಹಾಲಿಕ್ ಅನಾನಮಸ್ ಅವ್ರದ್ದೇ ಒಂದು ಗ್ರೂಪ್ ಇರುತ್ತೆ. ಅವ್ನಿಗೆ ಆ ಥಾಟ್ ಬಂತು ಅಂದಾಗ ನಿಯರೆಸ್ಟ್ ಈ ಬೆಂಗಳೂರಲ್ಲಿ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೆ. ಅವ್ರದ್ದು ಬೇಕಾದ್ರೆ ನಿಮಗೆ ಒಂದು ಬ್ರೋಚರ್ ಕೊಡ್ತೀವಿ. ಆ ಸೆಷನ್ಗೆ ಹೋಗಿ ಅವನು ಕೂತ್ಕೋಣ ಅಂತಂದರೆ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅವಾಗ ನಮ್ಗೆ ಆ ಥಾಟ್ ಬರೋಲ್ಲ, ಕುಡಿಯೋ ಯೋಚನೆನೇ ಬರೋಲ್ಲ. ನೀವು ಹೇಳ್ತೀರಿ 3 ತಿಂಗಳು ಬಿಟ್ಟ ಮೇಲೆ ಸರ್ ಮತ್ತೆ ಕುಡಿಯೋಲ್ಲ ಅಂತ ಗ್ಯಾರಂಟಿ ಏನು ಅಂತ. ಈ ಯಾವಾಗ ಇವನು ಪದೇ ಪದೇ ಎಣ್ಣೆ ಮೀಟಿಂಗು ಮತ್ತು ಈ ಮೀಟಿಂಗ್ ಅಟೆಂಡ್ ಆಗ್ತಾ ಇರ್ತಾನೋ ಅವ್ನಿಗೆ ಆ ಥಾಟೇ ಬರೋಲ್ಲ, ಕುಡಿಬೇಕನ್ನೋ ಯೋಚನೆನೇ ಬರೋಲ್ಲ. ಅದಕ್ಕೋಸ್ಕರ ನಾವು ಅವನ್ನ ಯಾವುದೇ ಒಂದು ಪೇಷಂಟಿಗೆ ಡಿಸ್ಚಾರ್ಜ್ ಆಗಿ ಹೋದ ಅಂತಂದರೆ ನಾವು ಪ್ರಿಫರ್ ಮಾಡ್ತೀವಿ. ನೀವು ಯಾವ ಬಿಡುವಾಗಿದ್ದಾಗ ಅದು ಸಂಜೆ 7 ಗಂಟೆ ಆ ಥರ ಟೈಮಿಂಗ್ಸಲ್ಲಿ ಒಂದು ಮೀಟಿಂಗ್ ಇಟ್ಕೊತಾ ಇರ್ತಾರೆ ಔಟ್ಸೈಡಲ್ಲಿ. ಅವ್ರಿಗೆ ನಾವು ಪ್ರಿಫರ್ ಮಾಡ್ತೀವಿ. ಅಲ್ಲಿ ಹೋಗಿ ನಿಮ್ಮ ಏನೇ ಕಷ್ಟ ಸುಖ ಇದ್ರೂ ಶೇರ್ ಮಾಡ್ಕೊಳ್ಳಿ. ಅಲ್ಲಿ ಲೇಕ್ ಕೌನ್ಸಿಲರ್ಸ್ ಇರ್ತಾರೆ, ಅವರು ನಿಮ್ಮ ಮೈಂಡ್ನ ಆಲ್ಟರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಏನೋ ದುಃಖ ಆಗ್ಬಿಡ್ತು, ನಿಮಗೆ ಸೂಸೈಡಲ್ ಥಾಟ್ಸ್ ಬಂತು, ಇಲ್ಲ ಎಣ್ಣೆ ಕುಡಿಬೇಕು ಅನ್ನಿಸ್ತು, ನಿಮ್ಮ ಫೀಲಿಂಗ್ನ ಅವ್ರಿಗೋಗಿ ಶೇರ್ ಮಾಡಿದಾಗ ಆ ಮೂಡ್ನ ಅವರು ನಿಮಗೆ ಆಲ್ಟರ್ ಮಾಡ್ತಾರೆ. ಅವರು ಎಕ್ಸ್ಪರ್ಟ್ ಇರ್ತಾರೆ, 35-40 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ಅವ್ರಿಗೆ, ಯಾಕಂದ್ರೆ ತುಂಬ ಜನ ನೋಡಿರ್ತಾರೆ. ಹಾಗಾಗಿ ನಾವು ಇಲ್ಲಿಂದ ಡಿಸ್ಚಾರ್ಜ್ ಆಗೋ ಪೇಷಂಟ್ಗೆ ನಾವು ಅವ್ರಿಗೆ ಪ್ರಿಫರ್ ಮಾಡ್ತೀವಿ. ಕ್ಲಾಸ್ ಓದೋ ಮಕ್ಕಳು ಅಲ್ಲಿಗೆ ಸ್ಟಾಪ್ ಮಾಡಿ ಒಂದಿಷ್ಟು ಹುಡುಗರಿದ್ದಾರೆ ಸೇರ್ಕೊಂಡು ಅವ್ರ ಜೊತೆ ಸ್ಮೋಕಿಂಗ್ ಫುಲ್ ಅಡಿಕ್ಟ್ ಆಗಿದ್ದಾರೆ, ಸ್ಮೋಕಿಂಗ್ ಅಡಿಕ್ಟ್ ಆಗಿದ್ದಾರೆ, ಗಾಂಜಾನು ಸೇರಿಸ್ತಾರೆ. ಇನ್ನೂ ಏನೇನು ಮಾಡ್ತಾರೆ ಗೊತ್ತಿಲ್ಲ. ಒಂದು ಆಟೋ ನಿಂತ್ಕೊಂಡಿರುತ್ತೆ, ಅದ್ರ ಕುತ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೂ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಅಲ್ಲೇ ಇರ್ತಾರೆ. ನಾವು ಹೋಗಿ ಅವ್ರ ಹತ್ರ ಡೈರೆಕ್ಟಾಗಿ ಏನೋ ಮಾತಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ ಹುಡುಗಿನ ಏನಾದರೂ ಹೋಗ್ತಾ ಇದ್ರೆ ರಿಕ್ಸೋದು ಆ ಥರ ಎಲ್ಲ ಮಾಡ್ತಾರೆ. ದೊಡ್ಡವ್ರು ಏನಾದರೂ ಹೇಳಿದ್ರೆ ನಿಮ್ಗೇನಾದರೂ ಮಾಡ್ತಾ ಇದೀವ ನಾವು ಕುತ್ಕೊತಾರದು ಆ ಥರ ಎಲ್ಲ ಆಗಿದೆ. ಮನೆ ಹತ್ರ ಜಗಳ ಆಗಿದೆ. ನಾವೇನಾದರೂ ಹೇಳಕ್ಕೆ ಹೋದ್ರೆ ನಮಗೇನೆ ನೀವೇನು ಮಾಡ್ತೀರಂತ ನಮಗೂ ಗೊತ್ತು, ನಾವು ನೋಡಿದ್ದೀವಿ, ಈ ಥರ ಎಲ್ಲ ಒಂದು ಪದ ಹೇಳಿದ್ಮೇಲೆ ಅವ್ರು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದ್ದಾರೆ. ಅವ್ರು ಏನು ಡಿಸಿಷನ್ ತಗೋಕ್ ಬರಲ್ಲ, ಅವ್ರು ಏನು ಮಾಡ್ತಾ ಇರೋ ಪ್ರಜ್ಞೆ ಇಲ್ಲ ಅಲ್ವಾ. ಅದು ನೀವೆಲ್ಲ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ಸ್ ಆಗಿ ಅಥವಾ ಹೆಣ್ಮಕ್ಳಾಗಿ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತು. ಅವ್ರ ಫ್ಯಾಮಿಲಿಯವರು ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗುತ್ತೆ. ನಾವಿಗೂ ಏನಕ್ಕೆ ಹೋದ್ರೂ ಅವ್ರ ಮಕ್ಕಳನ್ನ ಅವ್ರು ಬಿಟ್ಕೊಡ್ತಾರೆ ಸರ್. ಬೇರೆ ಅವರಿಂದ ಬೇರೆ ಮಕ್ಕಳನ್ನು ಹೌದಾ. ಸೊ ಆ ಥರ ಇದ್ದಾಗ ನಾವೇನು ಮಾಡ್ಬೋದು ಸರ್? ನೀವು ಬೇಕು ಅಂದರೆ ನೀವು ಆ ಏರಿಯಲ್ಲಿ ಅವೇರ್ನೆಸ್ ಮೀಟಿಂಗ್ಸ್ನ ನೀವು ನಮಗೆ ಅವೇರ್ನೆಸ್ ಮೀಟಿಂಗ್ ಅಂದರೆ ಏನು, ನಮಗೆ ಕ್ರೌಡ್ ಬೇಕು. 150 ಜನ 200 ಜನ 50 ಜನ ಕ್ರೌಡ್ ಬೇಕು. ಆ ಥರ ಬಂದರೆ ನಾವು ಅಡಿಕ್ಷನ್ ಅಂದರೆ ಒಂದು 2 ಥರ ಅವೇರ್ನೆಸ್ ಬೇಕಾಗುತ್ತೆ. ಆ ಸ್ಟೂಡೆಂಟ್ ಅವರು ಯಾರು ಗಾಂಜಾ ಅಡಿಕ್ಷನ್ ಮಾಡಿ ಅವ್ರಿಗೊಂಥರ ಅವೇರ್ನೆಸ್ ಕೊಡಬೇಕಾಗುತ್ತೆ, ಫ್ಯಾಮಿಲಿಗೆ ಒಂಥರ ಅವೇರ್ನೆಸ್ ಕೊಡಬೇಕಾಗುತ್ತೆ. ಆ ಥರ ವೇದಿಕೆ ಕ್ರಿಯೇಟ್ ಮಾಡಿದ್ರೆ ಮೈಂಡ್ ಕೇರ್ ಫ್ರೀ ಆಗಿ ಬಂದು ಅವೇರ್ನೆಸ್ ಮಾಡುತ್ತೆ. ನಮಗೆ ಯಾವುದೋ ನಾವು ಮನಿ ಎಕ್ಸ್ಪೆಕ್ಟ್ ಮಾಡೋಲ್ಲ. ನೀವು ಸ್ಟೂಡೆಂಟ್ಸ್ ಆಗಿ ನಿಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ ನೀವು ಕ್ರೌಡ್ನ ಸೇರಿಸೋ ಜವಾಬ್ದಾರಿ ಇದೆ. ಎಲ್ಲದಕ್ಕೂ ಅವೇರ್ನೆಸ್ ಮುಖ್ಯ. ಈಗ ಹೌದು ಗಾಂಜಾ ಹೊಡಿತಾ ಇದ್ದಾರೆ, ಈಗೆಲ್ಲ ಬೇರೆ ಬೇರೆ ಅಡಿಕ್ಷನ್ಸ್ ಎಲ್ಲ ಬಂದಿದೆ, ಟೈಡಾಲ್ ಅಂತಿದೆ ಎಲ್ಲ ಬಂದಿದೆ. ಎಲ್ಲ 20 ರೂಪಾಯಿ 30 ರೂಪಾಯಿ ಎಲ್ಲ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ. ಅದು ತುಂಬಾ ಪ್ರಾಬ್ಲಮ್ ಇದು. ಅದನ್ನೇ ಹೇಳ್ತಾರೆ, ನಾವು ತುಂಬ ಸೊಸೈಟಿಗೆ ಒಳ್ಳೇದು ಮಾಡೋಂಥ ಕೆಲಸ ಇದು. ಅದಕ್ಕೆಲ್ಲ ಮೆಥಡ್ಸ್ ಇದೆ. ನೀವು ಅವೇರ್ನೆಸ್ ವೇದಿಕೆ ಮಾಡಿಕೊಟ್ರೆ ಮೈಂಡ್ ಕೇರ್ ಬಂದು ನಮ್ಮ ಸ್ಟಾಫ್ಸ್ಗಳೆಲ್ಲ ಬಂದು ಅಲ್ಲಿ ಅವರಿಗೆ 1 ಅವರ್ ನಾವು ನಮ್ಮ ಫಂಡಲ್ಲೇ ಬರ್ತೀವಿ. ಅದಾದ್ರೆ ನಾವು ಇಲ್ಲಿ ಕಮರ್ಷಿಯಲ್ ಟ್ರೀಟ್ಮೆಂಟಿಗೆ ಬಂದರೆ ಮಾತ್ರ ನಾವು ಕಮರ್ಷಿಯಲ್ ತೊಗೊಳೋದು. ನಾವು ಆಚೆ ಅವೇರ್ನೆಸ್ ಮೀಟಿಂಗ್ ಮಾಡೋಕ್ಕೆ ನಾವು ಯಾರಾದರೂ ದುಡ್ಡು ಎಕ್ಸ್ಪೆಕ್ಟ್ ಮಾಡೋಲ್ಲ. ಕಳ್ತನ ಮಾಡ್ತಾರೆ, ಅದು ಸಿಗಲಿಲ್ಲ ಕಳ್ತನ ಕೂಡ ಮಾಡ್ತಾರೆ. ಆ ಮಟ್ಟಕ್ಕಿದೆ ಪ್ರಾಬ್ಲಮ್ ಇದು. ಅದಕ್ಕೆ ನೀವು ಸ್ಟೂಡೆಂಟ್ಸ್ ಆಫ್ಟರ್ ಪಾಸ್ಔಟ್ ಬಂದರೆ ಅಂಥ ಒಂದು ಪ್ರಾಬ್ಲಮ್ನ ನೀವು ಆ್ಯಕ್ಚುಲಿ ಅದು ದೇವ್ರ ಕೆಲಸ ತಾನೆ. ಅದೆಷ್ಟು ಇಲ್ಲಿ ನಮಗೆಷ್ಟು ವರ್ಕ್ ಸ್ಯಾಟಿಸ್ಫೈ ಇದೆ ಅಂದರೆ ಈ ಫೀಲ್ಡಲ್ಲಿ ಒಂದು ಕುಟುಂಬ ರೆಡಿ ಮಾಡೋದು ನಾವು ಆ್ಯಕ್ಚುಲಿ. ಒಬ್ಬ ರೆಡಿ ಆದ್ರೆ ಒಂದು ಕುಟುಂಬ ಆ್ಯಕ್ಚುಲಿ. ಈ ರೋಡಲ್ಲಿ ನೋಡಿ ಆ ಥರ ತುಂಬಿದೆಲ್ಲ ನಾವು ನಿಧಾನಕ್ಕೆ ಅಂತಂತವ್ರು ಮಾಡ್ತೀವಿ. ಆ ಫೀಲ್ಡ್ಗೆ ನಿಮಗೆ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಅಷ್ಟು ಆ ಥರ ಮಕ್ಕಳು ಚಿಕ್ಕ ಮಕ್ಕಳನ್ನ ಸೇರಿಸ್ಕೊಂಡು ಗೋಲಿ ಆಟ ಆಡ್ಕೊಂಡಿರ್ತಾರೆ ಸರ್. ಆ ಥರ ಎಲ್ಲ ತುಂಬ ನಡೀತಿದೆ. ನೋಡಿ ವಿಚಾರ ಆಗುತ್ತೆ, ಏನು ವಿಚಾರ ಆಗ್ತಿದೆ, ನಾವೇನು ಮಾಡೋಕ್ಕಾಗ್ತಿಲ್ಲ. ಸೊ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಈಗ ಅವೇರ್ನೆಸ್ ಈಗ ನಾವು ನೀವು ಹೇಳಿದ್ರಲ್ಲ ಸರ್, ಜನಗೆಲ್ಲ ಸೇರಿಸಿ ಅಂತ. ಆ ಥರ ಸೇರ್ಸೋಕ್ಕೂ ಏನಾದರೂ ಪೊಲೀಸ್ ಏನಾದರೂ ಪರ್ಮಿಷನ್ ತೊಗೊಬೇಕಾ? ಈ ಥರ ಜನರಲಾಗಿ ಯಾರು ಏನು ಹೇಳಲ್ಲ. ಕ್ರೌಡ್ ಸೇರಿಸೋದಕ್ಕೆ ಈಗ ಅವೇರ್ನೆಸ್ ನೀವೆಲ್ಲ ಹೆಂಗೆ ಅಪ್ರೋಚ್ ಮಾಡಬೇಕು ಅಂದರೆ
ಈ ಕೆಲವು ಮಹಿಳಾ ಸಂಘಗಳು ಇರುತ್ತೆ, ಅವ್ರಿಗೆ ಹೋಗಿ ಹೇಳೋದು, ಮೇನ್ ಲೀಡರ್ಸ್ ನೀಡಿರ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಮಾತು ಕೇಳ್ತೀವಿ, ಇನ್ ಕೇಸ್ ಯಾರು ಅವ್ರಿಗೆ ಮಾತು ಕೇಳ್ತಾರೋ ಅಂಥವ್ರ ಕಡೆಯಿಂದ ಹೇಳ್ಸ್ಕೊತೀವಿ. ನಾವು ಬೇಕಾದ್ರೆ ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ, ಈ ಥರ ಒಂದು ಕ್ಯಾಂಪ್ ಮಾಡಿ ಅಂತ. ನಿಮ್ಮ ಕೈಲಿ ಆಗಿಲ್ಲ ಅಂತಂದರೆ ಫಸ್ಟ್ ನೀವು ಟ್ರೈ ಮಾಡ್ಬೇಕಲ್ವಾ. ಆಮೇಲೆ ಏರಿಯಾ ವೈಸು ಕ್ಲಾಸ್ಗಳು ಇರ್ತಾರೆ. ಏರಿಯಾ ವೈಸ್ ನಮಗೆ ಜಾಗ, ಫುಡ್ಡು, ಲೀಡರ್ಸ್ ಅಂತ ಹೇಳಿದ್ರು, ಲೀಡರ್ಸ್ ಎಲ್ಲ ಸ್ಪಾನ್ಸರ್ ಮಾಡಬೇಕು. ಒಂದು ಯಾರೊಂದು ಆಷಾಢದಲ್ಲಿ ಒಂದು ಚೌಲ್ಟ್ರಿ ಮಾಡಬೇಕು, ಚೌಲ್ಟ್ರಿಲಿ ಫ್ರೀಯಾಗಿ ಕೊಡ್ತಾರೆ. ಫ್ರೀಯಾಗಿ ಕೊಟ್ಟರೆ ಅಲ್ಲೆಲ್ಲ ನಿಮ್ಮ ಕುಟುಂಬದವರು, ನಿಮ್ಮ ಸೊಸೈಟಿಗಳ ಕುಟುಂಬದವರೆಲ್ಲ ಅಲ್ಲೋರೆಲ್ಲ ಕರ್ಕೊಂಬಂದು ಅಲ್ಲಿ ಬಿಡಬೇಕು. ನಮಗೆ ನಾವು ಅದನ್ನ ಫ್ರೀ ಕ್ಯಾಂಪ್ ಅಂತ ಅಲ್ಲಿ ಇರೋದಿಲ್ಲ, ಫ್ರೀ ಕ್ಯಾಂಪ್ಸ್ ಅಂತ. ಅದಕ್ಕೆ ನಾವು ದುಡ್ಡೇ ತೊಗೊಳ್ಳಲ್ಲ, ನೀವು ಬಟ್ ಮೆಟೀರಿಯಲ್ಸ್ ಎಲ್ಲ ನೀವು ಕೊಡ್ಬೇಕು, ಊಟ ಕೊಡ್ಬೋದು, ಮೆಡಿಸಿನ್ಸ್ ಕೊಡ್ಬೋದು. ನಾವು ಬಂದು ಮ್ಯಾನ್ ಪವರು ಬಂದು ಎಲ್ಲ ಮಾಡಿ 10 ದಿವಸ 15 ದಿವಸ ಅಲ್ಲೇ ಸ್ಟೇ ಆಗಿ ಕ್ಯಾಂಪ್ಸ್ಗಳು ಮಾಡ್ತೀವಿ. ನಿಮ್ಮದು ಜವಾಬ್ದಾರಿ ಏನಿರ್ತದೆ ಲೋಕಲ್ ಅವ್ರದ್ದು, ಅವರೆಲ್ಲ ಅನುಕೂಲ ಮಾಡ್ಬೋದು. ಆ ಒಟ್ಟಿಗೆ 50 ಜನ ಈಗ ನಡೀತಿದೆ, ಬೆಂಗಳೂರು ಸುಮಾರು ನಡೀತಿದೆ. ನೀವು ಅಂಥವನ್ನೆಲ್ಲ ಅಪ್ಪಿ ಫ್ರೀ ಕ್ಯಾಂಪ್ ಹಾಕಬೇಕು ಅಂದರೆ ನಾನು ಟಚಲ್ಲಿದೆ, ಯಾವಾಗಲೂ ಇವಾಗ ಮೆಸೇಜ್ ಆಗಲಿ. ಕೆಲವು ಕ್ಯಾಂಪ್ಸ್ ಇರ್ತದೆ, ನಾನು ರೆಫರ್ ಮಾಡ್ತೀನಿ. ಆ ಕುಟುಂಬದವ್ರು ಕರ್ಕೊಂಡೋಗಿ ಅಲ್ಲಿ ಬಿಡಬೇಕು. ಸುತ್ತೂರು ಮಠ ಅವರು ಸ್ವಾಮೀಜಿ ಇದ್ದಾರಲ್ಲ, ಅವರು ವರ್ಷಕ್ಕೆ 4-5 ಕ್ಯಾಂಪ್ ಮಾಡ್ತಾರೆ. ಆಮೇಲೆ ಬೆಂಗಳೂರು ಒಂದು 3-4 ಜನ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಇದೆ, ಅವರೆಲ್ಲ ಕ್ಯಾಂಪ್ಸ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ನಾನು ಹೇಳ್ತಾ ಇರೋದೆಲ್ಲ ಇದು ಫ್ರೀ ಟ್ರೀಟ್ಮೆಂಟ್ ಕೂಡ ಫ್ರೀ. ಅರ್ಥ ಆಯ್ತಾ? ನಾವು ಸಂಸ್ಥೆ ಇಟ್ಕೊಂಡು ಮಾಡೋಕ್ಕೆ ಬರಲ್ಲ ಅಂತಲ್ಲ, ನಾನು ಮನಸ್ಸು ಮಾಡ್ತೀವಿ. ನಾವು ಒಂದು 10 ಜನ ಮಾಡಿದ್ರೆ ಒಂದು 2-3 ಫ್ರೀನೂ ಮಾಡ್ತೀವಿ. ನಾನು ಬಡವರಿಗೆ ಫ್ರೀನೂ ಮಾಡ್ತೀನಿ. ನನಗೆ ಯಾವ್ದು ಎನ್ಕ್ವೈರಿ ನಾನು ಬಿಡೋದೇ ಇಲ್ಲ. ಅವ್ರು ನಿಜವಾಗ್ಲೂ ಬಡವರು ಅಂದರೆ ಹೈದರಾಬಾದ್ ಕರ್ಕೊಂಡು ಸೇರಿಸ್ಕೊಂಡು ನೋಡಿ. ಅರ್ಥ ಆಯ್ತಾ? ಆದರೆ ಫ್ರೀ ಕ್ಯಾಂಪ್ಸ್ ನಡೆಯುತ್ತೆ. ಅವರಿಗೆಲ್ಲ ನೀವು ಟಚ್ಚಲ್ಲಿದ್ದಾಗ ಇದ್ರಾಗೆಲ್ಲ ಏನು ಮಾಡಬೇಕು ಅಂದರೆ ಅಲ್ಲಿ ಪಾಂಪ್ಲೆಟ್ಸ್ ಅಂತ ಕೊಡ್ತೀನಿ. ತೊಗೊಂಡು ನೀವು ಪಬ್ಲಿಕಲ್ಲೆಲ್ಲ ನೀವೆಲ್ಲ ನೀವು ರಿಲೀಫ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ ಫ್ರೀ ಕ್ಯಾಂಪ್ಸಲ್ಲಿ ನೀವು ಏನು ಕಟ್ಟಂಗಿಲ್ಲ. ತೊಗೊಂಡಾಗನ್ನ ಬಿಡಬೇಕು 10 ದಿವಸ 15 ದಿವಸ. ಆವಾಗ ಅವ್ರಿಗೆ ಎಲ್ಲ ಒಂದು ಕಡೆ ಇದು ಬರುತ್ತೆ, ಅವೇರ್ನೆಸ್ ಬರುತ್ತೆ, ಬಿಡೋದು ಕ್ಯಾಂಪಸ್. ನೆಕ್ಸ್ಟು ಉತ್ತಮ ಒಂದು ಅವಕಾಶನ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಒಂದು ಕ್ಲಾಸ್ನ ಪ್ರಿಪೇರ್ ಮಾಡಿ ಒಂದು ಮಾಡೆಲ್ ಆಗಿರುವಂತಹ ರಿಹ್ಯಾಬ್ ಹೇಗಿರಬೇಕು ಅನ್ನೋದನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ಕೊಟ್ಟಿದ್ದಾರೆ. ಬಹುಶಃ ನಾನು ನೋಡಿರುವಂಥ ರಿಹ್ಯಾಬ್ ಟ್ರೇಡಾ ಅನ್ನೋ ಸಂಸ್ಥೆ ಬಿಟ್ಟರೆ ಬಹುಶಃ ಸೆಕೆಂಡ್ ರೇಟಿಂಗ್ ತೆಗೆದುಕೊಡ್ಬೋದು ಅಷ್ಟೇ. ಸೊ ವಿ ಹ್ಯಾವ್ ಸಿ ಮಿನಿ, ಬಟ್ ಟ್ರೇಡಾ ತುಂಬಾ ಅದು ದೊಡ್ಡ ಕಲ್ಲಲ್ಲಿ ಇರುವಂಥದ್ದು, ದೊಡ್ಡದಾಗಿರುವಂಥದ್ದು, ಮತ್ತೆ ಹಲವಾರು ಜನ ಪೇಷಂಟ್ಸಿಗೂ ಟ್ರೈನ್ ಮಾಡ್ತಾರೆ. ಲಾಸ್ಟ್ 13-14 ಇಯರ್ಸ್ ವರ್ಕ್ ಆಗ್ತಾ ಇರುವಂಥದ್ದು. ಇಟ್ ಹ್ಯಾಸ್ ಗಾಟ್ ವೆರಿ ಗುಡ್ ರೆಸ್ಪಾನ್ಸಸ್. ಸೊ ಇಂಥ ಸಂಸ್ಥೆಗೆ ಇವತ್ತು ನೀವೆಲ್ಲ ಭೇಟಿ ಮಾಡಿ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿದ್ರೆ ಅಷ್ಟೇ, ನೀವು ಒಳಗಡೆ ಹೋಗಿ ಏನು ತಿಳ್ಕೊಂಡಿಲ್ಲ ಅಂತ ತುಂಬಾ ಕ್ಲಾರಿಟಿ ಬರ್ತಾ ಇದೆ. ಬಟ್ ಆ ಸಮಸ್ಯೆ ನಿಮಗೆ ನಿಮ್ಮ ಮನೆ ಸುತ್ತಮುತ್ತಲಿರೋರ್ಗೆ ಬಂದಾಗ ಮಾತ್ರ ಇದ್ರ ಮಹತ್ವ ಗೊತ್ತಾಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಸುಮ್ಮನೆ ಬಂದು ಕೇಳ್ಕೊಂಡ್ರೆ ಇದೊಂದು ಪಾರ್ಟಿಸಿಪಲ್ ಆಫ್ ಯುವರ್ ಕರಿಕ್ಯುಲಮ್ ಅನ್ಕೊಂಡ್ರೆ. ಬಟ್ ಒನ್ ಥಿಂಗ್ that you have got very good chance to visit such organization. We thank everyone for giving an opportunity to visit our organization and mentoring our students on behalf of this organization. Thank you.